ಸತ್ತು ಹೋಗಿರುವವರು ಕನಸಿಗೆ ಬಂದಿದ್ದಾರೆಯೇ? ನಿಮ್ಮ ತಾತ ಮುತ್ತಾತನವರು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಸತ್ತು ಹೋಗಿದ್ದರೆ ಅವರು ಎಂದಾದರೂ ನಿಮ್ಮ ಕನಸಲ್ಲಿ ಕಾಣಿಸಿದ್ದಾರಾ? ಪೂರ್ವಿಕರು ಈ ರೀತಿಯಾಗಿ ಕನಸಿಗೆ ಬಂದರೆ ಏನಾಗುತ್ತದೆ? ಇದು ಯಾವುದರ ಸೂಚನೆಯಾಗಿರಬಹುದು? ನಮ್ಮ ಪೂರ್ವಿಕರು ಕನಸಲ್ಲಿ ಕಾಣುವುದರ ಹಿಂದೆ ಹಲವು ರಹಸ್ಯಗಳು ಅಡಗಿವೆ. ನಮ್ಮ ಪುರಾಣಗಳ ಪ್ರಕಾರ ಇದು ಹಲವು ಸಂಕೇತಗಳನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಕನಸಲ್ಲಿ ಸತ್ತವರು ಅಥವಾ ಪಿತೃಗಳು ಕಾಣಿಸುವ ಹಿಂದೆ ಅಡಗಿರುವ ರಹಸ್ಯವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಪಿತೃದೇವರುಗಳು ಕನಸಲ್ಲಿ ಕಾಣಿಸುವ ಕಾರಣವೇನೆಂದು ಒಂದು ಕಥೆಯ ಮೂಲಕ ತಿಳಿಯೋಣ. ಒಂದು ಸಾರಿ ನಾರದ ಮುನಿಗಳು ಯಮಧರ್ಮರಾಜರ ಬಳಿ ಹೋದರು. ಯಮಧರ್ಮರಾಜರು ನರಕಕ್ಕೆ ಅಧಿಪತಿ. ಆಕಸ್ಮಿಕವಾಗಿ ನಮ್ಮ ಬಳಿ ಬಂದ ಕಾರಣವೇನೆಂದು ಯಮಧರ್ಮರಾಜರು ನಾರದ ಮುನಿಗಳನ್ನು ಕೇಳಿದಾಗ ನಾರದರು ತಮ್ಮ ಮನದಲ್ಲಿ ಮೂಡಿರುವ ಸಂದೇಹವನ್ನು ಹೇಳಿದರು. ಸತ್ತು ಹೋಗಿರುವ ಜೀವಗಳ ಆತ್ಮಗಳು ಕೆಲವು ನರಕಕ್ಕೆ ಮತ್ತು ಕೆಲವು ಸ್ವರ್ಗಕ್ಕೆ ಹೋಗುತ್ತವೆ. ಅವರವರ ಪಾಪಕರ್ಮಗಳ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಲಭಿಸುತ್ತದೆ. ಆದರೆ ಜೀವರಾಶಿಗಳು ಸತ್ತ ನಂತರ ಕೆಲವು ಪಿಚಾಚಿಗಳಾಗಿ, ದೆವ್ವಗಳಾಗಿ ಮತ್ತೆ ಕೆಲವು ದುಷ್ಟಶಕ್ತಿಗಳಾಗಿ ಹೇಗೆ ಬದಲಾಗುತ್ತವೆ? ಈ ದೆವ್ವಗಳು, ಪಿಚಾಚಿಗಳು ಮತ್ತು ದುಷ್ಟಶಕ್ತಿಗಳು ಮನುಷ್ಯರ ಮೇಲೆ ಏಕೆ ದಾಳಿ ಮಾಡುತ್ತವೆ ಎಂದು ನಾರದ ಮುನಿಗಳು ಕೇಳಿದರು. ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಪದೇ ಪದೇ ತಮ್ಮ ಪೂರ್ವಿಕರು ಕನಸಲ್ಲಿ ಬರುತ್ತಿದ್ದರೆ ಅದರ ಸಂಕೇತವೇನು ಎಂದು ಕೂಡ ನಾರದರು ಯಮಧರ್ಮರಾಜರನ್ನು ಕೇಳಿದರು. ನಾರದ ಮಹರ್ಷಿಗಳು ಮಾನವ ಕಲ್ಯಾಣಕ್ಕೋಸ್ಕರವೇ ಇಂತಹ ಪ್ರಶ್ನೆಗಳನ್ನು ಕೇಳಿದ್ದರು. ಆದ್ದರಿಂದ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆಂದು ಯಮಧರ್ಮರಾಜರು ಹೇಳಿದರು. ಅಷ್ಟೇ ಅಲ್ಲದೆ ಯಾರಾದರೆ ಈ ಪೂರ್ತಿ ಕಥೆಯನ್ನು ಕೇಳುತ್ತಾರೋ ಅವರ 32 ಪಾಪಗಳನ್ನು ಕ್ಷಮಿಸುತ್ತೇನೆಂದು ಯಮಧರ್ಮರಾಜರು ಹೇಳಿದರು. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನು ಪ್ರದೀಪ, ಎರಡನೆಯವನು ಸುಮನ್, ಮೂರನೆಯವನು ಪ್ರತಾಪ ಮತ್ತು 4ನೆಯವನ ಹೆಸರು ರಾಮ. ಈ 4 ಜನ ಅಣ್ಣ ತಮ್ಮಂದಿರು ಒಟ್ಟಾಗಿ ಸೇರಿ ವ್ಯವಸಾಯ ಮಾಡುತ್ತಾ ಮತ್ತು ವ್ಯಾಪಾರ ಮಾಡುತ್ತಾ ಸಾಕಷ್ಟು ಹಣ ಸಂಪಾದಿಸುತ್ತಿದ್ದರು. ಅಂದರೆ ಈ 4 ಜನ ಸೋದರರ ಬಳಿ ಲೆಕ್ಕವಿಲ್ಲದಷ್ಟು ಹಣವಿತ್ತು. ಆದರೆ ಅವರು ಆರ್ಥಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದ್ದರೂ ಸಹ ಯಾರಿಗೂ ಕೂಡ ಬಿಡುಗಾಸನ್ನು ದಾನ ಮಾಡುತ್ತಿರಲಿಲ್ಲ. ಯಾವುದೇ ಪ್ರಾಣಿ ಪಕ್ಷಿಗೆ ಆಹಾರವನ್ನು ನೀಡುವವರಲ್ಲ. ಕೇವಲ ಸ್ವಾರ್ಥಪರರಾಗಿದ್ದರು. ದಾನ ಧರ್ಮವೆಂದರೆ ಅವರಿಗೆ ದೂರದ ಮಾತು. ಪಿತೃಲೋಕದಲ್ಲಿರುವ ಅವರ ಪೂರ್ವಿಕರೆಲ್ಲರೂ ಕೂಡ ತಮ್ಮ ಮಕ್ಕಳು ತಮಗೆ ತರ್ಪಣ ಅರ್ಪಿಸುತ್ತಾರೆಂದು ಎದುರು ನೋಡುತ್ತಿದ್ದಾರೆ. ಎಷ್ಟು ಸಾರಿ ಎದುರು ನೋಡಿದರೂ ಸರಿ ಆ 4 ಮಕ್ಕಳು ಅವರನ್ನು ಅಗಲಿದ ತಂದೆ ತಾಯಿಗಳಿಗೆ ಪಿಂಡ ಪ್ರದಾನ ಮಾಡಿ ದಾನ ಧರ್ಮಗಳನ್ನು ಮಾಡಲಿಲ್ಲ. ಹಸಿವಿನಿಂದ ಬಳಲುತ್ತಿರುವವರ ಹಸಿವು ನೀಗಿಸಲು ಅನ್ನದಾನಗಳಂತಹ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲ. ತಮ್ಮ ವಂಶದಲ್ಲಿ ಇಂತಹ ಸ್ವಾರ್ಥಪರರು ಜನಿಸಿರುವುದು ತಮ್ಮ ದುರದೃಷ್ಟವೆಂದು ಪಿತೃಲೋಕದಲ್ಲಿರುವ ಅವರ ಪೂರ್ವಿಕರು ಭಾವಿಸಿದರು. ಪೂರ್ವಿಕರೆಲ್ಲರೂ ಸೇರಿ ಯಮಧರ್ಮರಾಜರ ಬಳಿ ಹೋಗಿ ತಮ್ಮ ನೋವು ಹೇಳಿಕೊಂಡರು. ಓ ಯಮಧರ್ಮರಾಜ, ನೀವು ಮಾತ್ರವೇ ನಮ್ಮ ಸಮಸ್ಯೆಯನ್ನು ಪರಿಹರಿಸಬಲ್ಲಿರಿ. ನಮ್ಮ ಮಕ್ಕಳನ್ನು ಭೇಟಿಯಾಗಲು ನಮಗೆ ಅನುಮತಿ ನೀಡಿ ಎಂದು ಅವರೆಲ್ಲರೂ ಯಮಧರ್ಮರಾಜನ ಬಳಿ ಮೊರೆಯಿಟ್ಟರು. ದಾನ ಧರ್ಮಗಳನ್ನು ಮಾಡುವುದರಿಂದ ಎಂತಹ ಪುಣ್ಯ ಲಭಿಸುತ್ತದೆ ಎಂದು ಮಕ್ಕಳಿಗೆ ಹೇಳಿ ಮತ್ತೆ ಮರಳಿ ಪಿತೃಲೋಕಕ್ಕೆ ಬಂದು ಬಿಡುತ್ತೇವೆಂದು ಅವರೆಲ್ಲರೂ ಯಮಧರ್ಮರಾಜನ ಬಳಿ ವಿನಂತಿಸುತ್ತಾ ಬೇಡಿಕೊಂಡರು. ಆಗ ಯಮಧರ್ಮರಾಜರು, ನೀವು ಭೌತಿಕವಾಗಿ ಅವರನ್ನು ಭೇಟಿಯಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ನೀವು ನಿಮ್ಮ ಮಕ್ಕಳ ಕನಸಲ್ಲಿ ಕಾಣಿಸಿಕೊಂಡು ಅವರಿಗೆ ದರ್ಶನ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಎಂದು ಸಲಹೆ ನೀಡಿದರು. ತಕ್ಷಣವೇ ಆ ಪೂರ್ವಿಕರು ತಮ್ಮ ಹಿರಿಯ ಮಗನಾದ ಪ್ರದೀಪನ ಕನಸಲ್ಲಿ ಕಾಣಿಸಿಕೊಂಡು ಆತನಿಗೆ ಕೆಲವು ಸೂಚನೆಗಳನ್ನು ನೀಡಿದರು. ಆದರೆ ಆ ಹಿರಿಯ ಮಗ ಮಾರನೇ ದಿನ ಬೆಳಿಗ್ಗೆಯೇ ಆ ಕನಸನ್ನು ಮರೆತು ಹೋಗಿ ಕನಸಲ್ಲಿ ಪೂರ್ವಿಕರು ಹೇಳಿದ ಸೂಚನೆಯನ್ನು ಪಾಲಿಸಲಿಲ್ಲ. ಅದರಿಂದ ಪೂರ್ವಿಕರೆಲ್ಲರೂ ನಿರಾಸೆಗೊಂಡರು. ಆ ಬಳಿಕ ಉಳಿದ 3 ಮಕ್ಕಳ ಕನಸಲ್ಲಿ ಕಾಣಿಸಿಕೊಂಡು ಸಂಕೇತಗಳನ್ನು ಕೊಟ್ಟರು. ಆದರೆ ಯಾವ ಮಕ್ಕಳು ಕೂಡ ತಮ್ಮ ಪೂರ್ವಿಕರು ನೀಡಿದ ಸಂಕೇತಗಳ ಕಡೆ ಗಮನ ಹರಿಸಲಿಲ್ಲ. ಅಸಲು ಅದರ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ಇನ್ನು ಇದು ನಡೆದ ಕೆಲವು ದಿನಗಳ ನಂತರ ಪ್ರದೀಪನಿಗೆ ವ್ಯಾಪಾರದಲ್ಲಿ ಭಾರೀ ನಷ್ಟ ಉಂಟಾಗಲು ಶುರುವಾಯಿತು. ಅಣ್ಣ ತಮ್ಮಂದಿರು ಮಾಡುತ್ತಿದ್ದಂತಹ ವ್ಯವಸಾಯದಲ್ಲಿಯೂ ಕೂಡ ಅನೇಕ ನಷ್ಟಗಳು ಎದುರಾದವು. ಈ ಕಾರಣದಿಂದ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ಶುರುವಾದವು. ಎಲ್ಲರೂ ತಮ್ಮ ಪೂರ್ವಿಕರಿಂದ ಬಂದ ಆಸ್ತಿಗಳನ್ನು ಮತ್ತು ಭೂಮಿಗಳನ್ನು ಮಾರಿಕೊಂಡು ಅವರಿಗೆ ಅವರು ಬೇರಾದರು. ಅದನ್ನು ನೋಡಿದ ಪಿತೃಲೋಕದಲ್ಲಿದ್ದ ಪೂರ್ವಿಕರು ಮತ್ತಷ್ಟು ಬಾಧೆಪಟ್ಟರು. ಮತ್ತೆ ಯಮಧರ್ಮರಾಜನ ಬಳಿ ಬಂದು, ಓ ಯಮಧರ್ಮರಾಜ, ನಾವು ಮಾಡಿದಂತಹ ಒಳ್ಳೆಯ ಕಾರ್ಯಗಳೆಲ್ಲವನ್ನೂ ನಮ್ಮ ಮಕ್ಕಳು ನಾಶ ಮಾಡಿದರು. ನಮ್ಮ ಹೆಸರಿಗೆ ಕಳಂಕ ತಂದರು. ಹೇಗಾದರೂ ಮಾಡಿ ನಮ್ಮ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗುವ ಹಾಗೆ ಮಾಡಿ ಎಂದು ಬೇಡಿಕೊಂಡರು. ಆಗ ಸರಿ ಎಂದ ಯಮಧರ್ಮರಾಜರು, ನಾನೇ ಸ್ವತಃ ನಿಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸುತ್ತೇನೆಂದು ಹೇಳಿ ಭೂಲೋಕಕ್ಕೆ ಬಂದರು. ಒಬ್ಬ ಸಾಧುವಿನ ವೇಷದಲ್ಲಿ ಯಮಧರ್ಮರಾಜರು ಪ್ರದೀಪನ ಮನೆಗೆ ಹೋದರು. ಆ ಸಮಯದಲ್ಲಿ ಪ್ರದೀಪನು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದನು. ಆಗ ಯಮಧರ್ಮರಾಜನು ಆತನ ಮನೆಯ ಬಾಗಿಲು ಬಡಿಯುತ್ತಾ ಭವತಿ ಭಿಕ್ಷಾಂತೇಹಿ ಎಂದು ಬೇಡಿದರು. ಸಾಧುವಿನ ರೂಪದಲ್ಲಿದ್ದ ಯಮಧರ್ಮರಾಜನನ್ನು ನೋಡಿದ ಪ್ರದೀಪನ ಪತ್ನಿ ವಿಮಲ ಆಕೆಯ ಬಳಿ ಹಣವಿಲ್ಲದಿದ್ದರೂ ಕೂಡ ಮನೆಯಲ್ಲಿದ್ದ ಬೊಗಸೆ ಅಕ್ಕಿಯನ್ನು ದಾನ ಮಾಡಿದಳು. ಆಗ ಯಮಧರ್ಮರಾಜರು, ತಾಯಿ, ನಿಮ್ಮ ಮುಖದಲ್ಲಿ ಈ ದುಗುಡವೇಕೆ? ಅಸಲು ಏನಾಯಿತು? ನಗು ನಗುತ್ತಾ ಇರಬೇಕಾದ ಮನೆಯ ಮಹಾಲಕ್ಷ್ಮಿ ನೀವು ಏಕೆ ಕಂಗಾಲಾಗಿದ್ದೀಯಾ ಎಂದು ಕೇಳಿದರು. ಆಗ ವಿಮಲ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದಳು. ಅಣ್ಣ ತಮ್ಮಂದಿರು ಎಲ್ಲಾ ಆಸ್ತಿಯನ್ನು ಮಾರಿಕೊಂಡು ಬೇರೆ ಬೇರೆಯಾಗಿದ್ದಾರೆ. ಮೈತುಂಬಾ ಸಾಲವಿದೆ. ವ್ಯಾಪಾರ ನಷ್ಟ ಹೊಂದುತ್ತಿದೆ. ಯಜಮಾನರ ಆರೋಗ್ಯವೂ ಸರಿಯಿಲ್ಲ. ಹೀಗಿದ್ದಾಗ ಅದು ಹೇಗೆ ನಗು ನಗುತ್ತಾ ಇರಲು ಸಾಧ್ಯ ಎಂದು ಹೇಳಿದಳು. ಆಗ ಯಮಧರ್ಮರಾಜನು, ನೀವೆಲ್ಲರೂ ಸೇರಿ ಪೂರ್ವಿಕರಿಗೆ ಕೋಪ ತರಿಸಿದ್ದೀರಾ. ನಿಮ್ಮ ಪೂರ್ವಿಕರು ಸಂಪಾದಿಸಿದ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿದ್ದೀರಾ. ಅಷ್ಟೇ ಅಲ್ಲದೆ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಲಿಲ್ಲ, ತರ್ಪಣವನ್ನು ಅರ್ಪಿಸಲಿಲ್ಲ ಮತ್ತು ಅವರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಲಿಲ್ಲ ಎಂದು ಹೇಳುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರದೀಪನನ್ನು ನೋಡಿ, ನಿನಗೆ ಪೂರ್ವಿಕರು ಕನಸಲ್ಲಿ ಕಾಣಿಸಿಕೊಂಡು ಎಷ್ಟೋ ಸೂಚನೆಗಳನ್ನು ನೀಡಿದರೂ ಸಹ ನೀನು ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದ್ದರಿಂದಲೇ ನಿನಗೆ ಈಗ ಈ ಪರಿಸ್ಥಿತಿ ಎದುರಾಗಿದೆ ಎಂದು ಹೇಳಿದರು. ಅವರು ಹೇಳಿದ ಮಾತುಗಳೆಲ್ಲವೂ ನಿಜವೆಂದು ಪ್ರದೀಪನು ಗ್ರಹಿಸಿದನು.
ಪ್ರದೀಪನಿಗೆ ಮತ್ತಷ್ಟು ವಿವರಣೆ ನೀಡುತ್ತಾ ಯಮಧರ್ಮರಾಜರು ಆ ಸೂಚನೆಗಳ ಬಗ್ಗೆ ಹೇಳಲು ಶುರು ಮಾಡಿದರು. ಯಾರಾದರೆ ದಾನ ಧರ್ಮಗಳನ್ನು ಮಾಡುವುದಿಲ್ಲವೋ ಅಂತಹವರ ಪೂರ್ವಿಕರು ಹಸಿವಿನಿಂದ ಮತ್ತು ದಾಹದಿಂದ ಬಳಲುತ್ತಿರುತ್ತಾರೆ. ದೆವ್ವಗಳು, ಪಿಚಾಚಿಗಳು ಇಂದಿಗೂ ಕೂಡ ಓಡಾಡುತ್ತಿರುವುದಕ್ಕೆ ಕಾರಣ ಅವರಿಗೆ ಸರಿಯಾದ ಶ್ರಾದ್ದ ಕರ್ಮಗಳು, ಪಿಂಡ ಪ್ರದಾನಗಳು ಮಾಡದೆ ಇರುವುದು. ಆ ಪಿಚಾಚಿಗಳು, ದೆವ್ವಗಳು ಮತ್ತು ಪ್ರೇತಾತ್ಮಗಳು ತಮ್ಮ ಮಕ್ಕಳಿಂದ ಪಿಂಡ ಪ್ರದಾನವನ್ನು ಎದುರು ನೋಡುತ್ತಿರುತ್ತಾರೆ. ಒಂದು ವೇಳೆ ನಿಮ್ಮ ಕನಸಲ್ಲಿ ಪೂರ್ವಿಕರು ಸರಪಳಿಗಳಿಂದ ಬಂಧಿಸಿದ ಹಾಗೆ ಕಾಣಿಸಿದರೆ ಅವರು ಯಾವುದೋ ಬಂಧನದಲ್ಲಿದ್ದಾರೆಂದು, ಅವರಿಗೆ ಶ್ರಾದ್ದ ಕರ್ಮಗಳು ಸರಿಯಾದ ವಿಧಾನದಲ್ಲಿ ನಡೆದಿಲ್ಲವೆಂದು ಅರ್ಥ. ಅವರ ಆತ್ಮಶಾಂತಿಗೋಸ್ಕರ ದಾನ ಧರ್ಮಗಳನ್ನು ಮತ್ತು ತರ್ಪಣಗಳನ್ನು ಮಾಡಬೇಕಾಗುತ್ತದೆ. ನಿಮ್ಮ ಪೂರ್ವಿಕರು ತುಂಬಾ ಕೊಳೆಯಾದ ಹಾಗೂ ಹರಿದ ಬಟ್ಟೆಗಳಲ್ಲಿ ಕನಸಲ್ಲಿ ಕಂಡರೆ ಇದು ಕೂಡ ಅಶುಭದ ಸಂಕೇತವಾಗಿದೆ. ಅವರ ಆತ್ಮ ಶಾಂತಿ ಹೊಂದಲಿಲ್ಲ ಎಂದು ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಪೂರ್ವಿಕರು ಕನಸಲ್ಲಿ ನಿಮ್ಮನ್ನು ಏನೋ ಕೇಳುತ್ತಿದ್ದಾರೆಂದರೆ ಅವರಿಗೆ ನೆರವೇರದ ಕೋರಿಕೆಗಳು ಉಳಿದು ಬಿಟ್ಟಿವೆ ಎಂದರ್ಥ. ಅವರು ಯಾವ ಯಾವ ವಸ್ತುಗಳನ್ನು ಕೇಳುತ್ತಿದ್ದಾರೆಂದು ಅರ್ಥೈಸಿಕೊಂಡು ಅವರ ಅಸಂತೃಪ್ತಿಯನ್ನು ದೂರ ಮಾಡಬೇಕು. ಆಗಲೇ ಅವರ ಆತ್ಮ ಶಾಂತಿಸುತ್ತದೆ. ಒಂದು ವೇಳೆ ನಿಮ್ಮ ಕನಸಲ್ಲಿ ಪೂರ್ವಿಕರು ನಿಮ್ಮ ಮುಖವನ್ನು ಹಿಡಿದಿರುವ ಹಾಗೆ ಅಥವಾ ತಲೆ ನೇವರಿಸುವ ಹಾಗೆ ನಗುನಗುತ್ತಾ ಕಾಣಿಸಿದರೆ ಅವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆಂದು ಅರ್ಥ. ಹಾಗೆಯೇ ಅತಿ ಬೇಗನೆ ನಿಮಗೆ ಒಳ್ಳೆಯದಾಗುತ್ತದೆಂಬ ಸೂಚನೆಯಾಗಿದೆ. ನಿಮ್ಮ ಪೂರ್ವಿಕರು ಕನಸಲ್ಲಿ ಆಕಸ್ಮಿಕವಾಗಿ ಮಾಯವಾದರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಾ ಎಂಬ ಸೂಚನೆ. ಒಂದು ವೇಳೆ ಹಾಗೆ ಪದೇ ಪದೇ ಕಾಣಿಸುವುದು ಮತ್ತು ಪದೇ ಪದೇ ಮಾಯವಾಗುವುದು ಆಗುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ ಎಚ್ಚರ ವಹಿಸಬೇಕು ಎಂಬ ಸೂಚನೆಯಾಗಿದೆ. ಪೂರ್ವಿಕರು ಕನಸಲ್ಲಿ ಕೋಪದಿಂದ ಕಾಣಿಸಿದರೆ ಅವರು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆಂದು ಅರ್ಥ. ನೀವು ಅವರಿಗೆ ಇಷ್ಟವಿಲ್ಲದ ಯಾವುದಾದರೂ ಕೆಲಸವನ್ನು ಮಾಡುತ್ತಿದ್ದರೆ ಅದನ್ನು ತಕ್ಷಣ ನಿಲ್ಲಿಸಬೇಕೆಂದು ಅವರು ಎಚ್ಚರಿಕೆ ನೀಡುತ್ತಿದ್ದಾರೆಂದು ಗ್ರಹಿಸಬೇಕು. ಒಂದು ವೇಳೆ ನಿಮ್ಮ ಪೂರ್ವಿಕರು ಕನಸಲ್ಲಿ ಅಳುತ್ತಿರುವ ಹಾಗೆ ಕಾಣಿಸಿದರೆ ನಿಮಗೆ ಅತಿ ಬೇಗನೆ ಯಾವುದಾದರೂ ದೊಡ್ಡ ಸಮಸ್ಯೆ ಎದುರಾಗುತ್ತದೆಂದು ಗ್ರಹಿಸಬೇಕು. ಹಾಗೆಯೇ ನಿಮ್ಮ ಕನಸಲ್ಲಿ ಕಾಡು ಕೋಣ ಅಥವಾ ವಿಕೃತ ರೂಪ ಕಾಣಿಸಿದರೆ ನಿಮ್ಮ ಪೂರ್ವಿಕರ ಆತ್ಮ ಶಾಂತಿ ಹೊಂದದೆ ದೆವ್ವಗಳ ರೂಪದಲ್ಲಿ ತಿರುಗಾಡುತ್ತಿದ್ದಾರೆಂದು. ಆದ್ದರಿಂದ ಅವರ ಆತ್ಮ ಶಾಂತಿಗೋಸ್ಕರ ದಾನ ಧರ್ಮಗಳನ್ನು ಮಾಡಬೇಕೆಂದು ಗ್ರಹಿಸಬೇಕು. ಈ ರೀತಿಯಾಗಿ ಪೂರ್ವಿಕರು ಕನಸಲ್ಲಿ ಬಂದರೆ ಏನಾಗುತ್ತದೆ ಮತ್ತು ಯಾವ ಯಾವ ಸೂಚನೆಗಳು ಸಿಗುತ್ತವೆ ಎಂದು ಯಮಧರ್ಮರಾಜರು ಹೇಳಿದ ಬಳಿಕ ಪ್ರದೀಪ ಹಾಗೂ ಆತನ ಸೋದರರೆಲ್ಲರೂ ಸೇರಿ ಯಮಧರ್ಮರಾಜರು ಹೇಳಿದ ಹಾಗೆಯೇ ಪೂರ್ವಿಕರಿಗೆ ಪಿಂಡ ಪ್ರದಾನ ಮಾಡಿದರು, ತರ್ಪಣವನ್ನು ಅರ್ಪಿಸಿದರು. ಹಾಗೆಯೇ ದಾನ ಧರ್ಮಗಳನ್ನು ಮಾಡಲು ಪ್ರಾರಂಭಿಸಿದರು. ಆ ಬಳಿಕ ನಿಧಾನವಾಗಿ ಅವರ ರೋಗಗಳೆಲ್ಲವೂ ಮಾಯವಾದವು. ಅವರ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ತೊಲಗಿ ಹೋಗಿ ಎಲ್ಲರೂ ತುಂಬಾ ಸಂತೋಷದಿಂದ ಜೀವಿಸಲು ಪ್ರಾರಂಭಿಸಿದರು.